ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ 218 BNSS ಸಹಾಯವಾಗುತ್ತಾ ಅನ್ನೋದು ಪ್ರಶ್ನೆ. PC ಆಕ್ಟ್ ಅಡಿ ತನಿಖೆ ಮಾಡೋದಕ್ಕೆ 17A ಅನುಮತಿ ಬೇಕು. ರಾಜ್ಯಪಾಲರೇ 17A ಅಡಿ ತನಿಖೆಗೆ ಅನುಮತಿ ನೀಡಿದ್ದಾರೆ. ನ್ಯಾಯಾಧೀಶರು ಕೂಡ ರಾಜ್ಯಪಾಲರ ನಿರ್ಧಾರವನ್ನು ಒಪ್ಪಿಕೊಂಡಿದ್ದಾರೆ. ರಾಜ್ಯಪಾಲರ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಇದರಲ್ಲಿ 218 ಸೆಕ್ಷನ್ ಬರೋದಿಲ್ಲ ಅಂತ BV ಆಚಾರ್ಯ ಹಿರಿಯ ವಕೀಲರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇದು ಬರೋದು ಇನ್ವೆಸ್ಟಿಗೇಷನ್ ಮುಗಿದ ಮೇಲೆಯೇ ಯಾವುದಾದ್ರೂ ತನಿಖಾ ಸಂಸ್ಥೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಟ್ಟಿರಬೇಕು. ಆಗ ಮಾತ್ರ ಈ ಎಲ್ಲ ಬೆಳವಣಿಗೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತ BV ಆಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಕೇಳಿ ಬಂದಂಥ ಮೂಢ ಹಗರಣದ ವಿಚಾರವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಕೊಡಬಾರ್ದು ಅಂತೇಳಿ ಅದನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಆಗಿತ್ತು. ಇವತ್ತು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ. ಮಾತಾಡೋದಕ್ಕೆ ಈಗ ನಮ್ಮೊಂದಿಗಿದ್ದಾರೆ ಹಿರಿಯರು ಹಾಗೂ ಕಾನೂನು ತಜ್ಞರಾಗಿರುವಂಥ BV ಆಚಾರ್ಯ ಅವರು. ಸರ್ ನಮಸ್ಕಾರ. ಸರ್, ಈಗ ನೀವು ಜಡ್ಜ್ಮೆಂಟ್ ಕಾಪಿಯನ್ನ ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಏನು ಅನ್ನಿಸ್ತು ಸರ್ ಜಡ್ಜ್ಮೆಂಟ್ ಕಾಪಿ ನೋಡಿದ ಬಳಿಕ? ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ 17A ಪರ್ಮಿಷನ್ ಬೇಕು. ಬಟ್ ದಟ್ ಈಸ್ ಇಫ್ ದ ಅಫೆನ್ಸ್ ಈಸ್ ಅಂಡರ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಬಟ್ ಇದರಲ್ಲಿ ದ ಎಲಿಗೇಷನ್ ಈಸ್ ಆಫ್ ಸಮ್ ಅಫೆನ್ಸಸ್ ಅಂಡರ್ ದ IPC ಸೆಕ್ಷನ್ ಮುಂಚಿನ 420 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಚೀಟಿಂಗು, ಮಿಸ್ಅಪ್ರೋಪ್ರಿಯೇಷನ್, ಈ ಚಾರ್ಜಸ್ ಎಲ್ಲ ಇದೆ. ಆ ಚಾರ್ಜ್ ಎಗೇನ್ಸ್ಟ್ ಎ ಪಬ್ಲಿಕ್ ಸರ್ವೆಂಟ್ ಮಾಡಬೇಕಾದ್ರೆ ಕೋರ್ಟ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಏನು ಪರ್ಮಿಷನ್ ಬೇಡ. ಕೋರ್ಟ್ನಲ್ಲಿ ಪ್ರಾಸಿಕ್ಯೂಟ್ ಮಾಡೋದಿದ್ರೆ ಐದರ್ ಪೊಲೀಸ್ ಆರ್ ಎ ಪ್ರೈವೇಟ್ ಪಾರ್ಟಿ ಪ್ರಾಸಿಕ್ಯೂಟ್ ಮಾಡೋದಿದ್ರೆ ಸ್ಯಾಂಕ್ಷನ್ ಅಂಡರ್ ದಿ ಓಲ್ಡ್ 197 CRPC, ಈಗ ಅದು 218 CRPC ಇದೆ. ಸೊ ಆ ಸ್ಟೇಜು ಈಗ ಬರಲೇ ಇಲ್ಲ. ದೋ ಗವರ್ನರ್ ಹಸ್ ಗಿವನ್ ಸ್ಯಾಂಕ್ಷನ್ ಈವನ್ ಅಂಡರ್ 218, ದಿ ಸಾಲಿಸಿಟರ್ ಜನರಲ್ಲೇ ಫೇರ್ಲಿ ಕನ್ಸಿಡರ್ ಮಾಡಿದ್ದಾರೆ. ದಿಸ್ ಆರ್ಡರ್ ಕ್ಯಾನ್ ಬಿ ಆಫ್ ದ ಗವರ್ನರ್ ಕ್ಯಾನ್ ಬಿ ಕನ್ಸ್ಟಿಟ್ಯೂಡ್ ಆಸ್ ಅನ್ ಆರ್ಡರ್ ಓನ್ಲಿ ಅಂಡರ್ 17A. ಈಗ ರಿಸಲ್ಟ್ ಈಸ್ ಜಡ್ಜರು ಅದನ್ನು ಒಪ್ಪಿದ್ದಾರೆ. ಹಾಗಾಗಿ ಈ 218 ಸ್ಯಾಂಕ್ಷನ್ ಅವರು ಕೇಳಿದ್ದೇ ಪ್ರಿಮೆಚ್ಯೂರ್. ಹಾಗಾಗಿ ವಿ ಹ್ಯಾವ್ ಟು ಪ್ರೊಸೀಡ್ ಆಸ್ ಇಫ್ ದೆರ್ ಈಸ್ ನೋ ಅಪ್ಲಿಕೇಶನ್ ಅಂಡರ್ 218 ನಾರ್ ಎನಿ ಸ್ಯಾಂಕ್ಷನ್ ಅಂಡರ್ 218. ಅದಿಲ್ವೇ ಇಲ್ಲ. ಅದು ಬರೋದು ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ, ಇಫ್ ನೆಸರಿ ಇಟ್ ವಿಲ್ ಕಮ್. ಇನ್ವೆಸ್ಟಿಗೇಷನ್ ಆದ ಮೇಲೆ ಕೋರ್ಟಿಗೆ ಹೋಗಬೇಕಾದ್ರೆ ದಿಸ್ ಮೇ ಬಿ ನೆಸರಿ. ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ. ಹೌದು ಹೌದು. ಆ ಸ್ಟೇಜ್ನಲ್ಲಿ ಬೇಕಾದರೆ PC ಆ್ಯಕ್ಟ್ನಲ್ಲಿ ಸೆಕ್ಷನ್ 19, ಇದರಲ್ಲಿ ಸೆಕ್ಷನ್ IPC ಸೆಕ್ಷನ್ಸ್ ಅಫೆನ್ಸ್ಗೆ 218 ಇದು ಸ್ಯಾಂಕ್ಷನ್, PC ಆ್ಯಕ್ಟ್ನ ಅಫೆನ್ಸ್ಗೆ 19 ಸ್ಯಾಂಕ್ಷನ್, 2 ಸ್ಯಾಂಕ್ಷನ್ ಬೇಕಾಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ, ಈಗ ಇದು ಕಾನೂನು ತಜ್ಞರಾಗಿರುವಂಥ BV ಆಚಾರ್ಯ ಅವರ ಮಾತು. ಕೆಲವೊಂದು ವಿಚಾರವಾಗಿ ನಾವು ಸ್ಪೆಕ್ಯುಲೇಟ್ ಮಾಡೋದಕ್ಕಾಗೋದಿಲ್ಲ. ಕಾನೂನಾತ್ಮಕವಾದಂಥ ಹೋರಾಟಗಳು ನಿತ್ಯ ನಿರಂತರವಾಗಿರುತ್ತೆ ಅನ್ನುವ ಮಾತನ್ನು ಕೂಡ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರ ಸಮರ ಮುಂದುವರಿತಾ ಇದೆ. ಮೂಡ ಬಳಿಕ ಇದೀಗ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಮರುಜೀವ ಪಡೆದುಕೊಂಡಿದೆ. ರಾಜ್ಯಪಾಲರು ಈ ಕುರಿತು ವರದಿ ಕೇಳಿದ್ದಾರಂತೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಶುರು. ಅರ್ಕಾವತಿ ಡಿನೋಟಿಫಿಕೇಶನ್ ಕೇಸ್ಗೆ ಮರುಜೀವ. ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ನಡೆಯುತ್ತಿರುವ ಕಾಳಗೆ ಈಗ ಮತ್ತೊಂದು ಸುತ್ತಿಗೆ ವಿಸ್ತರಣೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಮೊದಲ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ನಡೆದಿದ್ದ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದ ತನಿಖೆಗೆ ನೇಮಿಸಿದ್ದ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿ ಹಾಗೂ ದಾಖಲೆ ನೀಡುವಂತೆ ರಾಜ್ಯಪಾಲರು ಸರ್ಕಾರಕ್ಕೆ ಪತ್ರ ಬರೆದಿರುವ ವಿಷಯ ಈಗ ಬೆಳಕಿಗೆ ಬಂದಿದೆ. ಈ ಮೂಲಕ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಮರುಜೀವ ಪಡೆಯುತ್ತಾ ಎನ್ನುವ ಪ್ರಶ್ನೆಗಳು ಉದ್ಭವಿಸಿವೆ.
ಸಿದ್ದರಾಮಯ್ಯ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ರೀಡು ಹೆಸರಿನಲ್ಲಿ ಅರ್ಕಾವತಿ ಬಡಾವಣೆಯ ಭೂಮಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಎಂಬ ಆರೋಪ ಇತ್ತು. ಆಗ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಚ್.ಎಸ್. ಕೆಂಪಣ್ಣ ಆಯೋಗದ ವರದಿ ಮತ್ತು ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿ ವಿರುದ್ಧ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬರೆದಿದ್ದ ಪತ್ರ ಆಧರಿಸಿ ರಾಜ್ಯಪಾಲರು ಈ ದಾಖಲೆ ಕೇಳಿದ್ದಾರೆ ಎನ್ನಲಾಗಿದೆ. ಸದ್ಯ ಮೂಢ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಸಿದ್ದರಾಮಯ್ಯಗೆ ಅರ್ಕಾವತಿ ಬಡಾವಣೆ ಟೆನ್ಷನ್ ಶುರುವಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನಗರಾಭಿವೃದ್ಧಿ ಇಲಾಖೆ ವರದಿ ಸಲ್ಲಿಸಿದೆ. ಸದ್ಯ ನಗರಾಭಿವೃದ್ಧಿ ಇಲಾಖೆ ಅರ್ಕಾವತಿ ಹಗರಣದ ಕೆಂಪಣ್ಣ ವಿಚಾರಣಾ ಆಯೋಗದ ವರದಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಲ್ಲಿಸಿದೆ. ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿ ರಾಜೇಶ್ ಎಸ್ ಸೋಳಿಕೆರೆ ಸೆಪ್ಟೆಂಬರ್ 11ರಂದು ವರದಿ ಜೊತೆಗೆ ಸಂಬಂಧಪಟ್ಟ ಕಡತಗಳನ್ನು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಲ್ಲಿಕೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಾಸಕ ಮುನಿರತ್ನಗೆ ಸಾಲು ಸಾಲು ಸಂಕಷ್ಟ ಎದುರಾಗುತ್ತಲೇ ಇದೆ. ಅತ್ಯಾಚಾರ ಕೇಸ್ನಲ್ಲಿ ಇದೀಗ ಎಸ್ಐಟಿ ಅಧಿಕಾರಿಗಳು ಮುನಿರತ್ನರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎಸ್ಐಟಿ ಕಸ್ಟಡಿಗೆ ಬಿಜೆಪಿ ಶಾಸಕ ಮುನಿರತ್ನ. ಮುನಿರತ್ನ ಕಸ್ಟಡಿ ಬೆನ್ನಲ್ಲೇ ತನಿಖೆ ಚುರುಕು. ಅತ್ಯಾಚಾರ ಆರೋಪ ಪ್ರಕರಣ ಎದುರಿಸುತ್ತಿರುವಂತಹ ಬಿಜೆಪಿ ಶಾಸಕ ಮುನಿರತ್ನರನ್ನ 42ನೇ ಎಸಿಎಂಎಂ ಕೋರ್ಟ್ ಅಕ್ಟೋಬರ್ 5ರ ತನಕ ಎಸ್ಐಟಿಗೆ ಕಸ್ಟಡಿಗೆ ನೀಡಿತ್ತು. ನಿನ್ನೆಯೇ ಎಸ್ಐಟಿ ಅಧಿಕಾರಿಗಳು ಮುನಿರತ್ನ ಅವರನ್ನ ತಮ್ಮ ಕಸ್ಟಡಿಗೆ ಪಡೆದುಕೊಂಡು ಡ್ರಿಲ್ ಶುರು ಮಾಡಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ರಾಮನಗರ ಜಿಲ್ಲೆಯ ಕಗ್ಲೇಪುರ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಇದೀಗ ಹೆಚ್ಚಿನ ತನಿಖೆಗಾಗಿ ನಿನ್ನೆ ಎಸ್ಐಟಿ ಕಸ್ಟಡಿಗೆ ಪಡೆದುಕೊಂಡಿದೆ. ಇಷ್ಟು ದಿನ ಆಗಿದ್ದು ಪ್ರಾಥಮಿಕ ತನಿಖೆ ಅಷ್ಟೇ ಆಗಿತ್ತು. ಇಂದಿನಿಂದ ಅಸಲಿ ತನಿಖೆ ಶುರುವಾಗಿತ್ತು. ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ನಡೆಯುತ್ತೆ ಎಂಬುದನ್ನು ನೋಡೋದಾದ್ರೆ ಎಸ್ಐಟಿ ತನಿಖೆ ಹೇಗಿರುತ್ತೆ? ಮೊದಲು ಆರೋಪಿ ಹೇಳಿಕೆ ದಾಖಲಿಸಿಕೊಳ್ಳಲಿರುವ ಎಸ್ಐಟಿ ಅಧಿಕಾರಿಗಳು ಬಳಿಕ ಸ್ಥಳ ಮಹಜರು ನಡೆಸಲಿದ್ದಾರೆ. ಸಂತ್ರಸ್ತೆಯನ್ನ ಮುನಿರತ್ನ ಎದುರು ನಿಲ್ಲಿಸಿ ಗುರುತು ಪತ್ತೆ ಪ್ರಕ್ರಿಯೆ ನಡೆಸಲಿದ್ದಾರೆ. ನಂತರ ಇಬ್ಬರನ್ನ ಸ್ಥಳ ಮಹಜರಿಗೆ ಕರೆದೊಯ್ಯಲಿದ್ದಾರೆ. ಇನ್ನು ಸಿಕ್ಕಿರೋ ದಾಖಲೆ ಮುಂದಿಟ್ಟು ಮುನಿರತ್ನ ವಿಚಾರಣೆಯನ್ನ ನಡೆಸಲಿದ್ದಾರೆ. ಮುತ್ಯಾಲ ನಗರ, ಗೋಡೌನ್ ಸೇರಿ ಹಲವೆಡೆ ಪಂಚನಾಮೆ ತೆಗೆದುಕೊಳ್ಳಲಿದ್ದಾರೆ. ಅಲ್ಲದೆ ಶಾಸಕ ಮುನಿರತ್ನ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಲಿದ್ದಾರೆ. ಮೊಬೈಲ್ ಪ್ರೈಮ್ ಎವಿಡೆನ್ಸ್ ಆಗಿ ಪರಿಗಣನೆ ಆಗಲಿದೆ. ಒಂದು ವೇಳೆ ಮೊಬೈಲ್ ಸಿಕ್ಕರೆ ರಿಟ್ರೀವ್ಗೆ ಎಫ್ಎಸ್ಎಲ್ಗೆ ರವಾನಿಸಲಿದ್ದಾರೆ. ಇನ್ನು ಅತ್ಯಾಚಾರ ಕೇಸ್ ಸಂಬಂಧ ಮುನಿರತ್ನ ಮೆಡಿಕಲ್ ಟೆಸ್ಟ್ ಕೂಡ ಮಾಡುವ ಸಾಧ್ಯತೆ ಇದೆ. ಇನ್ನು ಅತ್ಯಾಚಾರಕ್ಕೆ ಸಂಬಂಧ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡುವ ಸಾಧ್ಯತೆ ಇದೆ. ಸದ್ಯ ಬಿಜೆಪಿ ಶಾಸಕ ಮುನಿರತ್ನಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗಿದ್ದು ಇದೀಗ ಪರಪ್ಪನ ಅಗ್ರಹಾರದಿಂದ ಎಸ್ಐಟಿ ವಿಚಾರಣೆ ಎದುರಿಸಲಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.